ಓಂ ನವಗ್ರಹ ದೇವತಾಭ್ಯೋ ನಮಃ. ಇಂದು 25ನೇ ತಾರೀಕು 3ನೇ ತಿಂಗಳು 2024 ವಿಶೇಷವಾದ ಹುಣ್ಣಿಮೆ ನಡೀತಾ ಇರತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣದಲ್ಲಿ ನಾವು ಯಾವ ರೀತಿ ಇರಬೇಕಾಗಿರುತ್ತೆ, ಈ ಗ್ರಹಣದ ಉಪಯೋಗವನ್ನು ಹೇಗೆ ಪಡ್ಕೋಬೇಕು, ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ. ಆದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ, ನಮ್ಮ ವಿಶೇಷತೆಯಲ್ಲಿ ನಾವು ಗ್ರಹಣ, ಅಮಾವಾಸ್ಯೆ, ವಿಶೇಷ ಪರ್ವ ದಿನಗಳು, ಏಕಾದಶಿ ಆಗ್ಬೋದು, ಸಾಕಷ್ಟು ಕೆಲವೊಂದು ತಿಥಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರ ಜೊತೆಗೆ ಇವತ್ತಿನ ದಿವಸ ಗ್ರಹಣ ಆಗ್ತಾ ಇದೆ. ಹುಣ್ಣಿಮೆಯ ದಿನ, ಹೋಳಿ ಹಬ್ಬ ಆಚರಣೆ ಮಾಡ್ಕೊಳ್ಳೋ ದಿನ, ಜೊತೆಗೆ ಇವತ್ತಿನ ದಿವಸ ಗ್ರಹಣದ ವಿಶೇಷ ಏನು, ಗ್ರಹಣದಲ್ಲಿ ಹೇಗಿರಬೇಕು. ಈ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಬೆಳಗಿನ ಜಾವ 10:24 ಗ್ರಹಣದ ಸ್ಪರ್ಶ ಕಾಲ ಆಗಿರುತ್ತೆ. ಹಾಗೆ ಮಧ್ಯಮ ಕಾಲ 12:43 ಆಗಿರುತ್ತೆ. ಇನ್ನು ಮೋಕ್ಷ ಕಾಲ ಅಂತ ಹೇಳಿದಾಗ ಮಧ್ಯಾಹ್ನ 3:01 ಸತತವಾಗಿ 4:36 ಗ್ರಹಣ ಸಂಭವಿಸ್ತಾ ಇದೆ. ಅದು ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ, ಸೂರ್ಯನ ನಕ್ಷತ್ರ ಇಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣದ ವಿಷಯದಲ್ಲಿ ರೋಗಿಗಳಿರ್ಬೋದು, ವೃದ್ಧಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಮಾನಸಿಕ ರೋಗಗಳಿರ್ಬೋದು, ಈ ಸಮಯದಲ್ಲಿ ಆಚೆ ಬರ್ತಕ್ಕಂಥದ್ದು ಕೂಡ ಶುಭ ಅಲ್ಲ. ಆದರೆ ಗ್ರಹಣ ಗೋಚಾರ ಇಲ್ಲ, ಆಚರಣೆ ಕೂಡ ನಮ್ಮಲ್ಲಿ ಇಲ್ಲ. ಆದರೆ ಈ ಗ್ರಹಣದ ಸಮಯದಲ್ಲಿ ಯಾರೂ ಕೂಡ ಮಾನಸಿಕವಾಗಿ ಏನೋ ಟೆನ್ಷನ್ ಇರ್ತಕ್ಕಂಥವರು ಈ ಸಮಯದಲ್ಲಿ 10:54 3:01 ತನಕ ಆಚೆ ಬರ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ ಅಂತೂ ಕೂಡ ಹೇಳುತ್ತೆ. ಯಾಕೆಂದರೆ ನಮಗೆ ಚಂದ್ರ ಅಂದರೆ ಮನಃಕಾರಕ, ಇನ್ನು ಕೇತು ಅಂತಕ್ಕಂಥದ್ದನ್ನು ಕೂಡ ಚಂದ್ರ ಮನಃಕಾರಕನೂ ಹೌದು, ಮಾತೃಕಾರಕನೂ ಹೌದು. ಇನ್ನು ಕೇತುವಿಗೆ ಬಂದಾಗ ಅಘೋರಿ, ಅಘಾತಕಾರಿ, ನಮಗೇನು ಮಾಡಿಬಿಡುತ್ತೆ ಆ ಒಂದು ಸಮಯದಲ್ಲಿ. ನಮ್ಮ ದೇಹ ಕೂಡ ಪಂಚಭೂತಗಳಲ್ಲಿ 3 ಭೂತಗಳು, ನಮ್ಮಲ್ಲಿ ಅಗ್ನಿ ಇದೆ, ವಾಯು ಇದೆ, ಜಲ ಇದೆ ಈ ದೇಹದಲ್ಲಿ. ಅದು ಹಾಗಾಗಿ ಈ ಗ್ರಹಣದ ಪ್ರಭಾವ ಕೂಡ ನಮ್ಮ ಮೇಲೆ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಹೋಳಿ ಹಬ್ಬವನ್ನು ಸಂಧ್ಯಾ ಕಾಲದಲ್ಲಿ ಆಚರಣೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಇದು ಕಾಸ್ಮಿಕ್ ರೇಸ್ ಅಂತ ಏನು ಕರಿತೀವಿ, ಆ ರೇಸು ನಮ್ಮ ದೇಹದ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ಈ ಗ್ರಹಣ ಕಾಲದಲ್ಲಿ ಸಾಧ್ಯವಾದರೆ ಒಂಚೂರು ಮೊಸರನ್ನವನ್ನು ಕಲಿಸಿ ಮನೆಯ ಮುಂದೆ ಅದನ್ನು ಒಂದು ಎಲೆಯಲ್ಲಿ ಇಟ್ಟು ಅದ್ರ ಮೇಲೆ ಏನಾದರೂ ಮುಚ್ಚಿಟ್ಟು ಗ್ರಹಣ ಮುಗಿಯೋ ತನಕ ಆ ಮೊಸರನ್ನವನ್ನು ಹಾಗೆ ಇಟ್ಟು ಅದನ್ನು ಎಲ್ಲಾದರೂ ಗಿಡಗಳಿಗೋ ನೀರಿನಲ್ಲೋ ಎಲ್ಲಾದರೂ ಹಾಕಿದ್ದೆ ಆದರೆ ನಮ್ಮಲ್ಲಿ ಅನೇಕ ದೋಷಗಳು ಕೂಡ ಹೊರಟೋಗಿ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮೊಸರನ್ನವನ್ನು ಇನ್ನು ಸಂಧ್ಯಾಕಾಲಕ್ಕೆ ಬಂದಾಗ ಸ್ನಾನ ಮಾಡಿ, ಗ್ರಹಣ ಇವತ್ತು ನಮಗಿಲ್ಲ ಆದರೆ ಗ್ರಹಣ ಆಗಿರುತ್ತೆ, ಹಾಗಾಗಿ ಸಂಧ್ಯಾಕಾಲದಲ್ಲಿ ಸ್ನಾನ ಮಾಡಿ ಶಿವನಿಗೆ ತುಪ್ಪದ ದೀಪವನ್ನು ಹಚ್ಚಿದ್ದೆ ಆದರೆ ನಮಗೆ ನವಗ್ರಹ ದೋಷ ಕೂಡ ಹೊರಟೋಗುತ್ತೆ, ಅದರಿಂದ ಶುಭ ಕೂಡ ಆಗುತ್ತೆ. ಹಾಗಾಗಿ ಈ ಗ್ರಹಣ ಸಮಯದಲ್ಲಿ ಬೆಳಗಿನ ಜಾವ 10:24 ಏನು ಗ್ರಹಣ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಜಪ ತಪಗಳಿಂದ ಶುಭ ಆಗುತ್ತೆ. ಎಲ್ಲೋ ಒಂದು ಕಡೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಇದನ್ನು ಹೆಚ್ಚು ಜಪ ಮಾಡ್ದಂಗೆಲ್ಲ ಆರೋಗ್ಯದಿಂದ ಮುಕ್ತರಾಗ್ತೀರ, ಅನಾರೋಗ್ಯದಿಂದ ಮುಕ್ತರಾಗ್ತೀರ, ಆರೋಗ್ಯ ಒಳ್ಳೆಯದಾಗುತ್ತೆ. ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ನಾವು ಈ ಒಂದು ದಿನಕ್ಕೆ ಹೋಳಿ ಹಬ್ಬ, ಹುಣ್ಣಿಮೆ ಬೇರೆ, ದೇವತಾರಾಧನೆಗೆ ಬಹಳ ಪ್ರಾಶಸ್ತ್ಯವಾದ ಕಾಲ ಕೂಡ ಇದಾಗಿರುತ್ತೆ. ಹಾಗಾಗಿ ಸೋಮವಾರ ಬೇರೆ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಅದನ್ನು ಸಕ್ರಿಯವಾಗಿ ಉಪಯೋಗಿಸ್ಕೊಂಡ್ರೆ ಸಕ್ರಮವಾಗಿ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.